ಹಾಯ್, ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವೈಶಾಲಿ ಲೋಖಂಡೆ ಅಂತ. ಫಸ್ಟ್ ಟೈಮ್ ಯೂಟ್ಯೂಬ್ ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನನ್ನ ಫಸ್ಟ್ ವಿಡಿಯೋನೇ ನಾನು ಅಕ್ಕಲಕೋಟ್ ಸ್ವಾಮಿ ಸಮರ್ಥರವರ ವಿಡಿಯೋಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಹಾಗಾಗಿ ಅಕ್ಕಲಕೋಟ್ಗೆ ಹೋಗುವಾಗ ಈ ಒಂದು ಕ್ಲಿಪ್ಸ್ನ ತಗೊಂಡಿದ್ದೀನಿ. ತುಂಬ ಜಾಸ್ತಿ ವಿಡಿಯೋಸ್ ಏನು ತೊಗೊಳಕ್ಕಾಗಲಿಲ್ಲ. ಆ್ಯಂಡ್ ಫಸ್ಟ್ ನಾವು ಹೊರಟಿರೋದು ಸ್ವಾಮಿ ಸಮರ್ಥ ಸಮಾಧಿ ಮಠಕ್ಕೆ. ಮುಂದೆ ಕಾಣಿಸ್ತಿರೋದು ನನ್ನ ಮಗ, ಚೆಕ್ಸ್ ಶರ್ಟ್ನಲ್ಲಿರೋದು ನನ್ನ ಮಗ. ಈ ಕಡೆ ಇರೋದು ಫ್ರೆಂಡ್ ಮಗ. ಬಸ್ ಸ್ಟ್ಯಾಂಡಿಂದ ಇಳಿದುಬಿಟ್ಟು ಸ್ವಲ್ಪ ದೂರದಲ್ಲೇ ಹೋದರೆ ಒಂದು 10 ನಿಮಿಷ ಆಗ್ಬೋದು ಅಷ್ಟೇ ತಲುಪೋದಕ್ಕೆ ಸ್ವಾಮಿ ಸಮರ್ಥ ಸಮಾಧಿ ಮಠಕ್ಕೆ. ನಡ್ಕೊಂಡೇ ಹೋದ್ವಿ ನಾವು, ನಾನು ಮತ್ತು ನನ್ನ ಫ್ರೆಂಡ್. ಇವರು ನನ್ನ ಫ್ರೆಂಡ್ ವಿದ್ಯಾ ಅಂತ. ಅವರಿಗೆ ನಾನು ಜಾಸ್ತಿ ತೋರಿಸಿಲ್ಲ ವಿಡಿಯೋನಲ್ಲಿ. ಹೋಗ್ಬೇಕಾದ್ರೆ ದಾರಿನಲ್ಲಿ ಈ ಥರ ಚಿಕ್ಕ ಚಿಕ್ಕ ಮೂರ್ತಿಗಳು ಅದೆಲ್ಲ ಇಟ್ಟಿದ್ರು. ಸೊ ನೋಡ್ತಾ ಇದ್ವಿ ಸ್ವಲ್ಪ. ಹಾಯ್, ಹೆಲೋ. ಸಿಂಹಾಸನಗಳು, ಮೂರ್ತಿಗಳು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಾವು ಫಸ್ಟ್ ಹೋಗಿರೋದು ಸ್ವಾಮಿ ಸಮರ್ಥನವರ ಸಮಾಧಿ ಮಠಕ್ಕೆ. ಅಂದರೆ ಚೋಳಪ್ಪನವರ ಮನೆ ಅಂತ ಕೂಡ ಅಂತಾರೆ. ಈ ಚೋಳಪ್ಪ ಯಾರು ಅಂತ ನಿಮಗೆಲ್ಲ ಅನ್ನಿಸ್ತಿರ್ಬೋದು. ಇದು ನೀವು ಸ್ವಾಮಿ ಸಮರ್ಥ ಸಾರಾಮೃತ ಓದಿದರೆ, ಸ್ವಾಮಿ ಚರಿತ್ರ ಸಾರಾಮೃತದಲ್ಲಿ ಚೋಳಪ್ಪ, ಬಾಳಪ್ಪ ಈ ಥರ ಎಲ್ಲ ಸ್ವಾಮಿ ಸಮರ್ಥನವರ ಭಕ್ತರು ಅಂದರೆ ಅವರ ಸೇವಕರು ಎಲ್ಲರ ಬಗ್ಗೆನೂ ನೀವು ತಿಳ್ಕೊಳ್ಬೋದು. ಚೋಳಪ್ಪ ಮಹಾರಾಜ ಅನ್ಸೆ ಘರ್ ಅಂತ ಅಲ್ಲಿ ಮೇಲ್ಗಡೆ ಬರೆದಿರೋದು ನೀವು ನೋಡ್ಬೋದು. ಅದಕ್ಕೆ ಸಮಾಧಿ ಮಠ ಅಂತ ಕೂಡ ಅಂತಾರೆ. ಸಂಡೇ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು, ಜನ ತುಂಬ ಜಾಸ್ತಿ ಇದ್ದರು ಸ್ವಲ್ಪ. ವಟವೃಕ್ಷ ಮಂದಿರದಲ್ಲಿ ಇದಕ್ಕಿಂತನೂ ಜಾಸ್ತಿ ಜನ ಇರ್ತಾರೆ. ಇಲ್ಲಿ ಸ್ವಲ್ಪ ಕಮ್ಮಿ ಜನ ಇರೋದ್ರಿಂದ ಅಷ್ಟೇನು ತೊಂದರೆ ಇಲ್ಲ. ಬೇಗ ದರ್ಶನ ಆಯಿತು ನಮಗೆ. ಇಲ್ಲಿ ಕ್ಯಾಮ್ರಾಸ್ ಎಲ್ಲ, ಈ ವಿಡಿಯೋಸ್ ಎಲ್ಲ ತೆಗಿಯೋಕ್ಕೆ ಅಲೌಡ್ ಇಲ್ಲ. ಆದರೂ ಕೂಡ ನಿಮಗೋಸ್ಕರ ಸ್ವಲ್ಪ ಕ್ಲಿಪ್ ತೊಗೊಂಡೆ. ಬೈತಿದ್ರು ವಿಡಿಯೋಸ್ ತೊಗೋಬಾರ್ದು ಅಂತ. ಆ್ಯಂಡ್ ಇದು ಸ್ವಾಮಿ ಸಮರ್ಥ ಸಮಾಧಿ ಮಠದ ಪಕ್ಕದಲ್ಲಿನೇ ಜಸ್ಟ್ ಪಕ್ಕದಲ್ಲಿ ಡೋರಿಂದ ಹೊರಗಡೆ ಬಂದಾಗ ಚೋಳಪ್ಪನವರ ಮನೆ, ಅಂದರೆ ಅವ್ರ ಸೇವಕ ಇರ್ತಾರಲ್ಲ, ಸೇವಕರ ಮನೆ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅವ್ರ ಮನೆ ಅದು. ಇದು ಒಳಗಡೆ ಬಂದಾಗ ಇಲ್ಲಿ ಕೂಡ ಒಂದು ಫೋಟೋ ಇಟ್ಟಿದ್ರು, ಅಲ್ಲಿ ದರ್ಶನ ತಗೊಂಡ್ವಿ. ಅದು ನನ್ನ ಜೊತೆ ಇರೋದು ನನ್ನ ಮಗಳು ವಂಶಿಕಾ ಅಂತ. ಇಲ್ಲಿ ದರ್ಶನ ಮಾಡಿಬಿಟ್ಟು ಹೊರಗಡೆ ಬಂದಾಗ ಇಲ್ಲಿ ಒಂದು ಬಾವಿ ಇತ್ತು. ಆ ಬಾವಿನಲ್ಲಿ ಜನ ಏನೇ ವಿಶ್ ಮಾಡಿ ಕಾಯಿನ್ಸ್ ಎಲ್ಲ ಬಿಸಾಕಿದ್ರೆ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಒಂದು ಜನರ ನಂಬಿಕೆ. ಸೊ ನಾವಿಲ್ಲಿ ಕಾಯಿನ್ ಏನು ಹಾಕಿಲ್ಲ ನೀರಿನಲ್ಲಿ. ನನ್ನ ಮಗಳು ಏನೋ ಫಿಶ್ ತಿನ್ನೋದಕ್ಕೆ ಅಂತ ಏನೋ ಸ್ವೀಟ್ಸ್ ಅದು ಇದು ಬಿಸಾಕ್ತಿದ್ಲು. ಜನ ಎಲ್ಲ ಕಾಯಿನ್ಸ್ ಆಮೇಲೆ ಹೂವು ಎಲ್ಲ ಬಿಸಾಕಿದ್ರು ಪೂಜೆ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಸ್ವಲ್ಪ ಜನರ ಮಧ್ಯೆ ವಿಡಿಯೋ ಮಾತಾಡೋಕ್ಕೆ ನನಗೆ ಸ್ವಲ್ಪ ನಾಚಿಕೆ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಬರೀ ಕ್ಲಿಪ್ಸ್ ತೊಗೊಂಡು ಬಂದೆ ಅಷ್ಟೇ. ಅಲ್ಲಿ ವಿಡಿಯೋಸ್ ತೊಗೊಂಡು ಬಂದೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಚೋಳಪ್ಪನವರ ಮನೆಯಲ್ಲಿನೇ ಒಳಗಡೆ ಈ ಥರ ಸ್ವಾಮಿ ಸಮರ್ಥನವರ ಮೂರ್ತಿ ಸ್ಥಾಪನೆ ಮಾಡಿ ಅಲ್ಲಿ ಕೂಡ ಪೂಜೆ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ರೈಟ್ ಸೈಡ್ ನೀವು ನೋಡ್ತಾ ಇರೋದು, ಇದು ಗ್ಲಾಸ್ ಫ್ರೇಮ್ನಲ್ಲಿ ಇಟ್ಟಿರೋದು ಸ್ವಾಮಿ ಸಮರ್ಥನವರ ಅಂಗರಾಖ ಅಂತ ಅಂತಾರೆ ಮರಾಠಿನಲ್ಲಿ. ಅಂಗರಾಖ ಅಂದರೆ ಅವರು ಆವಾಗ ಧರಿಸಿರೋವಂಥ ರಿಯಲ್ ಬಟ್ಟೆಗಳು ಇವು. ಆ್ಯಂಡ್ ರುದ್ರಾಕ್ಷಿ ಮಾಲೆ ಕೂಡ ಅವ್ರು ಹಾಕ್ಕೊಂಡಿರುವಂಥ ರುದ್ರಾಕ್ಷಿ ಮಾಲೆ ಇದು. ಇದು ಚೋಳಪ್ಪನವ್ರ ಮನೆಯಲ್ಲಿ ಅದು ಎಲ್ಲ ಇಟ್ಟಿದ್ದಾರೆ ರಿಯಲ್ ಆಗಿ. ಆ್ಯಂಡ್ ಹೊರಗಡೆ ಬಂದ್ವಿ ನಾವು. ಇಲ್ಲಿಂದ ಬಾಳಪ್ಪನವರ, ಇವಾಗ ಚೋಳಪ್ಪನವರ ಆಯಿತು, ಇನ್ನೊಬ್ಬರು ಬಾಳಪ್ಪ ಅಂತ ಅವರ ಸೇವಕರು, ಸ್ವಾಮಿ ಸಮರ್ಥನವರ ಸೇವಕರು, ಅವರು ಕೂಡ ಅಲ್ಲಿಗೆ ಹೋಗ್ತಾ ಇದ್ವಿ. ಇದು ನನ್ನ ಮಗಳು ತುಂಬ ಕ್ಯೂಟಾಗಿದೆ ಅಂತ ಸಿಂಹಾಸನ, ಸ್ವಾಮಿ ಸಮರ್ಥನವ್ರ ಮೂರ್ತಿ ಇಡೋಕ್ಕೆಲ್ಲ ಸಿಂಹಾಸನ ಮಾಡಿದರು. ಚಿಕ್ಕ ಚಿಕ್ಕ ಮನೆಗಳು ಅದೆಲ್ಲ ತೋರಿಸ್ತಿದ್ಲು.
ಆ್ಯಂಡ್ ಇಲ್ಲಿಂದ ಒಂದು ಆಟೋ ಮಾಡಿಕೊಂಡು ಆಟೋನಲ್ಲಿ ಒಂದು 10 ನಿಮಿಷದ ಡಿಸ್ಟೆನ್ಸ್ ಅಷ್ಟೇ. ಅಲ್ಲಿಂದ ಗುರುಮಂದಿರಕ್ಕೆ ಹೋದ್ವಿ. ಗುರುಮಂದಿರ ಅಂದರೆ ಬಾಳಪ್ಪನವರ ಮನೆ ಅದು. ಇಲ್ಲಿ ಸ್ವಾಮಿ ಸಮರ್ಥನವರು ನಿಜವಾಗ್ಲೂ ಅವರು ಓಡಾಡಿದ ಮೇಲೆ ಅವರ ಪಾದಗಳು ಮೂಡಿವೆ ಅಂತ, ಪಾದಗಳ ಚಿತ್ರ ಮೂಡಿದೆ ಅಂತ ಇಲ್ಲಿ ಮಾನ್ಯತೆ ತುಂಬ ಇದೆ. ಇದು ನಿಮಗೆಲ್ಲ ಕಾಣಿಸ್ತಿರೋ ಹಾಗೆ ಇಲ್ಲಿ ವೈಟ್ ಕಲರ್ ಸ್ಕ್ವೇರ್ ಶೇಪ್ನಲ್ಲಿ ಈ ಥರ ಕಲರಿಂದ ಸ್ಕ್ವೇರ್ ಶೇಪ್ನಲ್ಲಿ ಡ್ರಾ ಮಾಡಿದ್ದಾರೆ. ಇದೆಲ್ಲ ನಿಮ್ಗೆ ಕಾಣಿಸ್ತಿದೆಯಲ್ಲ, ಕೆಳಗಡೆ ವೈಟ್ ಸ್ಕ್ವೇರ್ ಶೇಪ್ನಲ್ಲಿ ಇದು ಬರೆದಿದ್ದಾರಲ್ಲ, ಇದೆಲ್ಲ ಸ್ವಾಮಿ ಸಮರ್ಥನವರು ಅದ್ರ ಒಳಗಡೆ ಕಾಲು ಹೇಗಿದೆಯೋ ಹಾಗೆ ಅವರು ಓಡಾಡಿದಾಗ ಅದು ಕಾಲಿನ ಚಿತ್ರ ಬಂದಿದೆ. ಅದು ಹಾಗೆ ಕೆಲವೊಂದು ಸ್ಕ್ವೇರ್ನಲ್ಲಿ ಕಾಣಿಸುತ್ತೆ ಅವ್ರದ್ದು ಕಾಲಿಂದ ಛಾಪ ಕಾಣಿಸುತ್ತೆ, ಇನ್ನೊಂದು ಕೆಲವೊಂದರಲ್ಲಿ ಕಾಣಿಸೋದಿಲ್ಲ. ಅಲ್ಲೆಲ್ಲ ನಾವು ಹೋಗಬೇಕಾದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರೆಲ್ಲ ಹೇಳ್ತಾರೆ ಕೂಗಿ ಅದ್ರ ಮೇಲೆ ಕಾಲಿಡಬೇಡಿ, ಅದು ಸ್ವಾಮಿ ಸಮರ್ಥದವರ ಪಾದ ಅದ್ರ ಮೇಲೆ ಮೂಡಿದೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಬರೋರಿಗೆ ಅದು ಹೇಳ್ತಾನೆ ಇರ್ತಾರೆ ಅವರು. ಇಲ್ಲಿ ದರ್ಶನ ತೊಗೊಂಡ್ವಿ. ಇಲ್ಲಿ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು ಈ ಜಾಗ, ಗುರುಮಂದಿರ. ನಾನು ಫಸ್ಟ್ ಟೈಮ್ ಇದು ನೋಡಿರೋದು. ಯಾವಾಗಲೂ ಹೋದಾಗ ವಟವೃಕ್ಷ ಮಂದಿರಕ್ಕೆ ಅಷ್ಟೇ ದರ್ಶನ ತೊಗೊಂಡು ಬರ್ತೀವಿ. ಈ ಸಲ ಗುರುಮಂದಿರಕ್ಕೆ ಹೋಗಿ ಅಲ್ಲಿ ದರ್ಶನ ತೊಗೊಂಡು ಅಲ್ಲಿ ಕೂತ್ಕೊಂಡೆ ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು. ತುಂಬ ಖುಷಿ ಆಯಿತು ನನಗೆ ಈ ಜಾಗಕ್ಕೆ ಬಂದು. ನನಗೆ ತುಂಬ ಹಿಡಿಸ್ತು ಈ ಜಾಗ.